ಕೋಗಿಲೆ ಲೇಔಟ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಮಾಡಿದಂತಹ ಅಲ್ಲಿನ ಜನರಿಗೆ ಮನೆಯನ್ನ ಕೊಡುವಂತ ಸರ್ಕಾರದ ತೀರ್ಮಾನ, ಇದರ ನಡುವೆ ಅಲ್ಲಿದ್ದಂತ ಸ್ಥಳೀಯರಿದ್ದಾರಲ್ಲ, ಯಾರು ಫಲಾನುಭವಿಗಳಿದಾರಲ್ಲ, ಅವರ ಸಂಖ್ಯೆ ಇದ್ದಕ್ಕಿದ್ದಂಗೆ ಹೆಚ್ಚಾಗಿದೆ. ಫ್ಲಾಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಹೆಚ್ಚಳವಾಗಿದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು. 18 ದಾಖಲೆ ಸಲ್ಲಿಕೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ವರದಿಯನ್ನ ಪರಿಶೀಲಿಸುತ್ತಾರೆ. 18 ದಾಖಲೆಗಳು ಇದೆಯಾ, ಇದ್ರೆ ಮಾತ್ರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 187 ಜನ ಮೊದಲು ಫಲಾನುಭವಿಗಳಿದ್ರು, ಆದ್ರೆ ಈಗ ಅದು 300ಕ್ಕೆ ಏರಿಕೆಯಾಗಿದೆ. ಅವರು ಈ ಹಿಂದಿನಿಂದಲೂ ಕೂಡ ಮೂಲ ನಿವಾಸಿಗಳ ಅಲ್ಲೇ ಇದ್ದವರ, ಅಲ್ಲೇ ವಾಸವಾಗಿದ್ದವರ, ಅವರು ಅರ್ಹರ ಅನ್ನೋದರ ಬಗ್ಗೆ 18 ದಾಖಲೆಗಳನ್ನ ಕೊಟ್ರೆ ಮಾತ್ರ ಅವರಿಗೆ ಮನೆ ಅನ್ನುವಂಥ ತೀರ್ಮಾನ ಇದೀಗ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಗೆ ಹೇಳಿರೋದ್ರಿಂದಾಗಿ, ಸೂಚನೆ ಕೊಟ್ಟಿರೋದ್ರಿಂದಾಗಿ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಯೇ ಅವರು ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆಯನ್ನ ಮಂಜೂರು ಮಾಡ್ತಾರೆ. ಕೋಗಿಲೆ ಲೇಔಟ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಮಾಡಿದಂತಹ ಅಲ್ಲಿನ ಜನರಿಗೆ ಮನೆಯನ್ನ ಕೊಡುವಂತ ಸರ್ಕಾರದ ತೀರ್ಮಾನ, ಇದರ ನಡುವೆ ಅಲ್ಲಿದ್ದಂತ ಸ್ಥಳೀಯರಿದ್ದಾರಲ್ಲ, ಯಾರು ಫಲಾನುಭವಿಗಳಿದಾರಲ್ಲ, ಅವರ ಸಂಖ್ಯೆ ಇದ್ದಕ್ಕಿದ್ದಂಗೆ ಹೆಚ್ಚಾಗಿದೆ. ಫ್ಲಾಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಹೆಚ್ಚಳವಾಗಿದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು. 18 ದಾಖಲೆ ಸಲ್ಲಿಕೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ವರದಿಯನ್ನ ಪರಿಶೀಲಿಸುತ್ತಾರೆ. 18 ದಾಖಲೆಗಳು ಇದೆಯಾ, ಇದ್ರೆ ಮಾತ್ರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 187 ಜನ ಮೊದಲು ಫಲಾನುಭವಿಗಳಿದ್ರು, ಆದ್ರೆ ಈಗ ಅದು 300ಕ್ಕೆ ಏರಿಕೆಯಾಗಿದೆ. ಅವರು ಈ ಹಿಂದಿನಿಂದಲೂ ಕೂಡ ಮೂಲ ನಿವಾಸಿಗಳ ಅಲ್ಲೇ ಇದ್ದವರ, ಅಲ್ಲೇ ವಾಸವಾಗಿದ್ದವರ, ಅವರು ಅರ್ಹರ ಅನ್ನೋದರ ಬಗ್ಗೆ 18 ದಾಖಲೆಗಳನ್ನ ಕೊಟ್ರೆ ಮಾತ್ರ ಅವರಿಗೆ ಮನೆ ಅನ್ನುವಂಥ ತೀರ್ಮಾನ ಇದೀಗ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಗೆ ಹೇಳಿರೋದ್ರಿಂದಾಗಿ, ಸೂಚನೆ ಕೊಟ್ಟಿರೋದ್ರಿಂದಾಗಿ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಯೇ ಅವರು ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆಯನ್ನ ಮಂಜೂರು ಮಾಡ್ತಾರೆ. ಕೋಗಿಲೆ ಲೇಔಟ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಮಾಡಿದಂತಹ ಅಲ್ಲಿನ ಜನರಿಗೆ ಮನೆಯನ್ನ ಕೊಡುವಂತ ಸರ್ಕಾರದ ತೀರ್ಮಾನ, ಇದರ ನಡುವೆ ಅಲ್ಲಿದ್ದಂತ ಸ್ಥಳೀಯರಿದ್ದಾರಲ್ಲ, ಯಾರು ಫಲಾನುಭವಿಗಳಿದಾರಲ್ಲ, ಅವರ ಸಂಖ್ಯೆ ಇದ್ದಕ್ಕಿದ್ದಂಗೆ ಹೆಚ್ಚಾಗಿದೆ. ಫ್ಲಾಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಹೆಚ್ಚಳವಾಗಿದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು. 18 ದಾಖಲೆ ಸಲ್ಲಿಕೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ವರದಿಯನ್ನ ಪರಿಶೀಲಿಸುತ್ತಾರೆ. 18 ದಾಖಲೆಗಳು ಇದೆಯಾ, ಇದ್ರೆ ಮಾತ್ರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 187 ಜನ ಮೊದಲು ಫಲಾನುಭವಿಗಳಿದ್ರು, ಆದ್ರೆ ಈಗ ಅದು 300ಕ್ಕೆ ಏರಿಕೆಯಾಗಿದೆ. ಅವರು ಈ ಹಿಂದಿನಿಂದಲೂ ಕೂಡ ಮೂಲ ನಿವಾಸಿಗಳ ಅಲ್ಲೇ ಇದ್ದವರ, ಅಲ್ಲೇ ವಾಸವಾಗಿದ್ದವರ, ಅವರು ಅರ್ಹರ ಅನ್ನೋದರ ಬಗ್ಗೆ 18 ದಾಖಲೆಗಳನ್ನ ಕೊಟ್ರೆ ಮಾತ್ರ ಅವರಿಗೆ ಮನೆ ಅನ್ನುವಂಥ ತೀರ್ಮಾನ ಇದೀಗ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಗೆ ಹೇಳಿರೋದ್ರಿಂದಾಗಿ, ಸೂಚನೆ ಕೊಟ್ಟಿರೋದ್ರಿಂದಾಗಿ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಯೇ ಅವರು ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆಯನ್ನ ಮಂಜೂರು ಮಾಡ್ತಾರೆ. ಕೋಗಿಲೆ ಲೇಔಟ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಮಾಡಿದಂತಹ ಅಲ್ಲಿನ ಜನರಿಗೆ ಮನೆಯನ್ನ ಕೊಡುವಂತ ಸರ್ಕಾರದ ತೀರ್ಮಾನ, ಇದರ ನಡುವೆ ಅಲ್ಲಿದ್ದಂತ ಸ್ಥಳೀಯರಿದ್ದಾರಲ್ಲ, ಯಾರು ಫಲಾನುಭವಿಗಳಿದಾರಲ್ಲ, ಅವರ ಸಂಖ್ಯೆ ಇದ್ದಕ್ಕಿದ್ದಂಗೆ ಹೆಚ್ಚಾಗಿದೆ. ಫ್ಲಾಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಹೆಚ್ಚಳವಾಗಿದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಯನ್ನ
ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು. 18 ದಾಖಲೆ ಸಲ್ಲಿಕೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ವರದಿಯನ್ನ ಪರಿಶೀಲಿಸುತ್ತಾರೆ. 18 ದಾಖಲೆಗಳು ಇದೆಯಾ, ಇದ್ರೆ ಮಾತ್ರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 187 ಜನ ಮೊದಲು ಫಲಾನುಭವಿಗಳಿದ್ರು, ಆದ್ರೆ ಈಗ ಅದು 300ಕ್ಕೆ ಏರಿಕೆಯಾಗಿದೆ. ಅವರು ಈ ಹಿಂದಿನಿಂದಲೂ ಕೂಡ ಮೂಲ ನಿವಾಸಿಗಳ ಅಲ್ಲೇ ಇದ್ದವರ, ಅಲ್ಲೇ ವಾಸವಾಗಿದ್ದವರ, ಅವರು ಅರ್ಹರ ಅನ್ನೋದರ ಬಗ್ಗೆ 18 ದಾಖಲೆಗಳನ್ನ ಕೊಟ್ರೆ ಮಾತ್ರ ಅವರಿಗೆ ಮನೆ ಅನ್ನುವಂತ ತೀರ್ಮಾನ ಇದೀಗ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಗೆ ಹೇಳಿರೋದ್ರಿಂದಾಗಿ, ಸೂಚನೆ ಕೊಟ್ಟಿರೋದ್ರಿಂದಾಗಿ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಯೇ ಅವರು ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆಯನ್ನ ಮಂಜೂರು ಮಾಡ್ತಾರೆ. ಕೋಗಿಲೆ ಲೇಔಟ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಮಾಡಿದಂತಹ ಅಲ್ಲಿನ ಜನರಿಗೆ ಮನೆಯನ್ನ ಕೊಡುವಂತ ಸರ್ಕಾರದ ತೀರ್ಮಾನ, ಇದರ ನಡುವೆ ಅಲ್ಲಿದ್ದಂತ ಸ್ಥಳೀಯರಿದ್ದಾರಲ್ಲ, ಯಾರು ಫಲಾನುಭವಿಗಳಿದಾರಲ್ಲ, ಅವರ ಸಂಖ್ಯೆ ಇದ್ದಕ್ಕಿದ್ದಂಗೆ ಹೆಚ್ಚಾಗಿದೆ. ಫ್ಲಾಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಹೆಚ್ಚಳವಾಗಿದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು. 18 ದಾಖಲೆ ಸಲ್ಲಿಕೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ವರದಿಯನ್ನ ಪರಿಶೀಲಿಸುತ್ತಾರೆ. 18 ದಾಖಲೆಗಳು ಇದೆಯಾ, ಇದ್ರೆ ಮಾತ್ರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 187 ಜನ ಮೊದಲು ಫಲಾನುಭವಿಗಳಿದ್ರು, ಆದ್ರೆ ಈಗ ಅದು 300ಕ್ಕೆ ಏರಿಕೆಯಾಗಿದೆ. ಅವರು ಈ ಹಿಂದಿನಿಂದಲೂ ಕೂಡ ಮೂಲ ನಿವಾಸಿಗಳ ಅಲ್ಲೇ ಇದ್ದವರ, ಅಲ್ಲೇ ವಾಸವಾಗಿದ್ದವರ, ಅವರು ಅರ್ಹರ ಅನ್ನೋದರ ಬಗ್ಗೆ 18 ದಾಖಲೆಗಳನ್ನ ಕೊಟ್ರೆ ಮಾತ್ರ ಅವರಿಗೆ ಮನೆ ಅನ್ನುವಂತ ತೀರ್ಮಾನ ಇದೀಗ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಗೆ ಹೇಳಿರೋದ್ರಿಂದಾಗಿ, ಸೂಚನೆ ಕೊಟ್ಟಿರೋದ್ರಿಂದಾಗಿ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಯೇ ಅವರು ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆಯನ್ನ ಮಂಜೂರು ಮಾಡ್ತಾರೆ. ಕೋಗಿಲೆ ಲೇಔಟ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಮಾಡಿದಂತಹ ಅಲ್ಲಿನ ಜನರಿಗೆ ಮನೆಯನ್ನ ಕೊಡುವಂತ ಸರ್ಕಾರದ ತೀರ್ಮಾನ, ಇದರ ನಡುವೆ ಅಲ್ಲಿದ್ದಂತ ಸ್ಥಳೀಯರಿದ್ದಾರಲ್ಲ, ಯಾರು ಫಲಾನುಭವಿಗಳಿದಾರಲ್ಲ, ಅವರ ಸಂಖ್ಯೆ ಇದ್ದಕ್ಕಿದ್ದಂಗೆ ಹೆಚ್ಚಾಗಿದೆ. ಫ್ಲಾಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಹೆಚ್ಚಳವಾಗಿದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು. 18 ದಾಖಲೆ ಸಲ್ಲಿಕೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ವರದಿಯನ್ನ ಪರಿಶೀಲಿಸುತ್ತಾರೆ. 18 ದಾಖಲೆಗಳು ಇದೆಯಾ, ಇದ್ರೆ ಮಾತ್ರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 187 ಜನ ಮೊದಲು ಫಲಾನುಭವಿಗಳಿದ್ರು, ಆದ್ರೆ ಈಗ ಅದು 300ಕ್ಕೆ ಏರಿಕೆಯಾಗಿದೆ. ಅವರು ಈ ಹಿಂದಿನಿಂದಲೂ ಕೂಡ ಮೂಲ ನಿವಾಸಿಗಳ ಅಲ್ಲೇ ಇದ್ದವರ, ಅಲ್ಲೇ ವಾಸವಾಗಿದ್ದವರ, ಅವರು ಅರ್ಹರ ಅನ್ನೋದರ ಬಗ್ಗೆ 18 ದಾಖಲೆಗಳನ್ನ ಕೊಟ್ರೆ ಮಾತ್ರ ಅವರಿಗೆ ಮನೆ ಅನ್ನುವಂತ ತೀರ್ಮಾನ ಇದೀಗ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಗೆ ಹೇಳಿರೋದ್ರಿಂದಾಗಿ, ಸೂಚನೆ ಕೊಟ್ಟಿರೋದ್ರಿಂದಾಗಿ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಯೇ ಅವರು ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆಯನ್ನ ಮಂಜೂರು ಮಾಡ್ತಾರೆ.